ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ನಾನು ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ನಾನು ಮೊದಲಿಗೆ ಹಿಂದಿನ ದಿನನೇ ಉದ್ದಿನ ಬೇಳೆನ ನೆನೆಕ್ಕೆ ಇದಕ್ಕೆ ರುಬ್ಬಿಟ್ಕೊಂಡ್ ಬಂದಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಂತರ ಇದಕ್ಕೆ ಇದು ಹೋಟೆಲ್ ಅವ್ರ ಸೀಕ್ರೆಟ್ ಇದು ನೋಡ್ರಿ, ಇದು 1 ಸ್ಪೂನ್ ಅಷ್ಟು ಇದಕ್ಕೆ ಸಕ್ಕರೆ ಹಾಕೊಂಡು ಮಾಡ್ಕೊಂಡು ನೋಡಿ, ಸೂಪರ್ ಆಗಿರುತ್ತೆ. ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದೀನಿ. ಚೆನ್ನಾಗಿರುತ್ತೆ. ಹೋಟೆಲ್ನವ್ರು ಇದನ್ನ ಹೇಳೋದಿಲ್ಲ, ಅವರು ಕೂಡ ಇದನ್ನ ಸಕ್ಕರೆ ಹಾಕಿ ಮಾಡ್ಕೊಂತಾರ. ಚೆನ್ನಾಗಿರುತ್ತೆ. ಇದನ್ನ ಹಾಕೊಂಡು ಮಾಡ್ಕೊಂಡು ನೋಡಿ, ನೀವು ಟ್ರೈ ಮಾಡಿ. ಇಡ್ಲಿ ಸೂಪರ್ ಆಗಿ ಬರುತ್ತೆ ನೋಡಿ. ಇದನ್ನೆಲ್ಲ ನೀಟಾಗಿ ಉಪ್ಪು ಸಕ್ಕರೆ ಎಲ್ಲ ಇದರ ಇಡ್ಲಿ ರವಕ್ಕೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ನೋಡಿ, ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ತೀರಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇವಾಗ ಇದು ಮಿಕ್ಸ್ ಮಾಡ್ತಾ ನೀರ್ ಆಗುತ್ತೆ, ಮೀಡಿಯಂ ಸೈಜಿಗೆ ಇಡ್ಲಿ ಅದಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ನಾನು ನೀರ್ ಹಾಕೊಳೋದಿಲ್ಲ, ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಂತೀನಿ. ಇವಾಗ ನೋಡಿ, ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಂದ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡು, ಇದನ್ನ ನೆನೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನ ಒಗ್ಗರಣೆ ರೆಡಿ ಮಾಡ್ಕೊಂತೀನಿ. ಇದಕ್ಕೆ ನೋಡಿ, ಒಂದ್ ಪಾತ್ರೆಗೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಹಚ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀವು ಎಣ್ಣೆ ಬದಲು ಬೇಕಾದ್ರೆ ತುಪ್ಪ ಕೂಡ ಹಾಕೊಂಡು ಮಾಡ್ಕೋಬಹುದು ನೋಡಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕೋಬೇಕು. ಗೋಡಂಬಿ ಅದಕ್ಕೆ ಹಾಕೊಂತಿದ್ದ ಪೈಕಿ ಅನ್ಕೊಂಡಿದ್ರ, ಸ್ಕಿಪ್ ಮಾಡಿದೆ ನೋಡಿ, ಹೇಳ್ತೀನಿ. ನಂತರ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು. ನೀವು ಎಷ್ಟು ತಗೊಂಡಿದ್ರು ಇಡ್ಲಿ ರವನ ಅದನ್ನ ನೋಡ್ಕೊಂಡು ನೀವು ಜೀರಿಗೆ ಹಾಕೊಳ್ಳಿ. ನಾ 1 ಸ್ಪೂನ್ಕ್ಕಿಂತ ಸ್ವಲ್ಪ ಕಡಿಮೆ ಆಗಷ್ಟು ಜೀರಿಗೆ ತಗೊಂಡಿದೀನಿ, ಅದನ್ನ ಇದಕ್ಕೆ ಹಾಕೊಂಡಿದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿನ ಮತ್ತೆ ಜೀರಿಗೆ ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಎಣ್ಣೆಯಲ್ಲಿ ನೋಡಿ, ಈ ತರ ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ತರ ಇದನ್ನೆಲ್ಲ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಗೋಡಂಬಿ ಬೇರೆ ಮತ್ತೆ ಜೀರಿಗೆ ಬೇರೆ ಕೂಡ ಹುರ್ಕೋಬಹುದು. ಇಲ್ಲಪ್ಪ ಅಂದ್ರೆ ಎರಡು ಒಂದ್ರಾಗ ಕೂಡ ಹುರ್ಕೋಬಹುದು. ನೀವು ಮೊದಲು ಗೋಡಂಬಿ ಹುರ್ಕೊಂಡು ನಂತರ ಜೀರಿಗೆ ಕೂಡ ಹುರ್ಕೋಬಹುದು. ಇವಾಗ ಆ ಗೋಡಂಬಿನ ಒಂದ್ ಬಟ್ಲಿಗೆ ತೆಗೆದಿಟ್ಕೊಂಡಿದೀನಿ. ಇವಾಗ ಇವನ್ನೆಲ್ಲ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವಾ, ಅದನ್ನ ಎಣ್ಣೆ ಸಮೇತನ ಇದಕ್ಕೆ ಹಾಕೋಬೇಕು ನೋಡಿ. ಈ ತರ ಇದನ್ನ ಇದ್ರ ಜೊತೆ ಎಣ್ಣೆ ಸಮೇತನ ಹಾಕೊಂಡ್ಬಿಡಿ. ಎಲ್ಲ ಇದಕ್ಕೆ ಹಾಕೊಂಡಿದೀನಿ. ಇದನ್ನೆಲ್ಲ ಈಗ ಮಿಕ್ಸ್, ಜೀರಿಗೆ ಎಲ್ಲ ಇಡ್ಲಿ ರವೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೆನೆದಕ್ಕೆ ಇಡ್ತೀನಿ. ಇದಕ್ಕೆ ಇವಾಗ ಸಾಂಬಾರ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ನಾ ಚಿಕ್ಕ ಬಟ್ಲಿಗೆ ತೊಗರಿ ಬೇಳೆ ತಗೊಂಡಿದ್ದೀನಿ. ಅದನ್ನ ಕ್ಲೀನ್ ಆಗಿ ತೊಳ್ಕೊಂಡ್ ಬರ್ತೀನಿ ನೋಡಿ. ತೊಳ್ಕೊಂಡ್ ಬಂದಿದ್ದೀನಿ ತೊಗರಿ ಬೇಳೆನ. ಇವಾಗ ಇದಕ್ಕೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನು ಕೂಡ ಇದಕ್ಕೆ ಹಾಕೊಂತೀನಿ. ಇಡ್ಲಿ ಸಾಂಬಾರ್ಗೆ ಆದಷ್ಟು ತಿಳು ಸಾರ ಇದ್ರೇನೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು ಟೊಮೊಟೊನ ತಗೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕೊಂಡಿದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ಇವಾಗ ಇದಕ್ಕೆ ನೀರು ಹಾಕೊಂಡು ಹಾಕೋಣ. ಬೇಳೆ ಎಲ್ಲ ಇದು ಅಂಟ್ಕೊಂಡಿದೆ ನೋಡಿ ಸುತ್ತಕ್ಕೂ, ಆತರ ತೆಳಗನು ಕೂಡ ಅಂಟ್ಕೊಂಡಿರುತ್ತೆ. ಅದಕ್ಕೆ 1 ಸ್ಪೂನ್ ತಗೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳೋಣ ನೋಡಿ. ಈ ತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಇವಾಗಲೇ ಹಾಕೋಣ ನೋಡಿ. ಒಂದ್ ಸ್ವಲ್ಪನೇ ಹುಣಸೆ ಹಣ್ಣು ತಗೊಂಡಿದೀನಿ, ನೀವು ಹುಳಿ ನೋಡ್ಕೊಂಡು ತಗೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಬರೋವರೆಗೂ ಇದನ್ನ ಕೂಗಿಸ್ಕೋಬೇಕು. ಜಾಸ್ತಿ ಮೆತ್ತಗೆ ಬೇಳೆ ಬೇಕಂದ್ರ ನೀವು ಜಾಸ್ತಿ ಹೊತ್ತು ಬೇಯಿಸ್ಕೋಬಹುದು. ಇವಾಗ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳೋಣ ನೋಡಿ. ಹಸಿ ಕೊಬ್ಬರಿನ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಉದ್ದಕ್ಕೆ. ಮಿಕ್ಸಿ ಜಾರ್ ಆಲ್ರೆಡಿ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೋಬೇಕು. ಒಂದ್ ಬೆಳ್ಳುಳ್ಳಿ ಗಡ್ಡೆ ಹಾಕೊಂಡಿದ್ದೀನಿ. ನಾನು ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೆ, ಅದನ್ನ 1 ಗಡ್ಡೆ ಅಷ್ಟೇ ತಗೊಂಡಿದ್ದೀನಿ. ನಂತರ 2 ಸ್ಪೂನ್ ಅಷ್ಟು ಪುಟಾಣಿ ಹುರ್ಗಡ್ಲೆ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೀನಿ,
ನೋಡಿ ಸ್ವಲ್ಪನೇ ಹುಣಸೆ ಹಣ್ಣು ಅದನ್ನು ಕೂಡ ಹಾಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಂಡಿದ್ದೀನಿ. ನೋಡಿ ನೀವು ಬೇಕಿದ್ರೆ ಪುದೀನ ಸೊಪ್ಪು ಕೂಡ ಹಾಕೋಬಹುದು. ಮತ್ತೆ 2 ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂತಿದ್ದೀನಿ. ನೀವು ಮೆಣಸಿನ್ಕಾಯಿ ಇದ್ರೆ ಮೆಣಸಿನ್ಕಾಯಿನ ಕೂಡ ಹಾಕೋಬೇಕು. ಇವಾಗ ನಾ ಪೇಸ್ಟ್ ಇತ್ತು ಪೇಸ್ಟ್ ಅಷ್ಟೇ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ, ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಚಟ್ನಿನ ರುಬ್ಕೊಂಡು ಬರ್ತೀನಿ. ನೋಡಿ ಇವಾಗ ಆಲ್ರೆಡಿ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಇವೇ ನೋಡಿ ಅದು ಇದಕ್ಕೆ ಈ ತರ ಇದನ್ನೆಲ್ಲ ಇಡಬೇಕು. ನಾನು 4ಕ್ಕೂ ಅಷ್ಟಕ್ಕೂ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ನೀವು ಊಟ ಮಾಡಿ ಇಡಬಾರ್ದು, ಈ ತರ ಲೈನ್ ಇರ್ತಲ್ಲ ಲೈನ್ನ ಮ್ಯಾಗ ಬರೋ ಹಾಗೆ ಇಡಬೇಕು. ಇದನ್ನ ಗೋಡಂಬಿ ಅಂದ್ರೆ ಚೆನ್ನಾಗಿ ಅಂಟ್ಕೊಳುತ್ತೆ ಇಡ್ಲಿಗೆ. ನೀವು ಊಟ ಮಾಡಿದ್ವಿ ಅಂದ್ರೆ ಬೇಗನೆ ಉದುರು ಬಿಡುತ್ತೆ ಅದು. ಅದಕ್ಕೆ ಈ ತರ ಊಟ ಮಾಡಿ ಹಾಕೊಂಡ್ರೆ ಗೋಡಂಬಿನ ಈ ತರ ತಗ್ಗು ಭಾಗ ಇರಬೇಕು ನೋಡಿ, ಈ ತರ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ. ಇವಾಗ ಒಂದೊಂದಾಗಿ ಅಷ್ಟು ಪ್ಲೇಟ್ಗೆ ಇಡ್ಲಿಯನ್ನ ನಿಮ್ಗೆ ಯಾವ ಸೈಜಿಗೆ ಬೇಕೋ, ಚಿಕ್ಕದ್ ಬೇಕಿದ್ರೆ ಚಿಕ್ಕದ್ ಹಾಕೋಬೇಕು, ನಿಮ್ಗೆ ಮೀಡಿಯಂ ಸೈಜಿಂದ ಬೇಕಿದ್ರೆ ನಿಮ್ಗೆ ಎಷ್ಟು ಬೇಕು ಸೈಜ್ ಅಷ್ಟು ನೋಡ್ಕೊಂಡು ಇಡ್ಲಿ ರವನ್ನ ಹಾಕೊಳ್ಳಿ. ಇದಕ್ಕೆ ಈ ತರ ಮಾಡಿ ಕೊಟ್ರೆ ಕಲರ್ಫುಲ್ ಆಗಿರುತ್ತೆ. ಗೋಡಂಬಿ ಅದೆಲ್ಲ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ನೋಡಿ ಹೆಲ್ದಿ ಆಗಿ ಇರುತ್ತೆ. ಇದ್ರೊಳಗೆ ಜೀರಿಗೆ ಅದೆಲ್ಲ ಹಾಕಿರ್ತೀವಲ್ವಾ, ಹೆಲ್ದಿ ಆಗಿರುತ್ತೆ. ಇವಾಗ ನೋಡಿ ಅಷ್ಟು ಪ್ಲೇಟ್ಗೆ ಆಲ್ರೆಡಿ ನಾನು ಇಡ್ಲಿನ ಹಾಕೊಂಡಿದ್ದೀನಿ ರವಾನ. ಇದನ್ನ ಒಂದ್ರಂತೆ ಇದನ್ನ ಈ ತರ ನೀಟಾಗಿ ಇದನ್ನ ಜೋಡಿಸ್ಕೋಬೇಕು. ನೋಡಿ ಈ ತರ ಇದನ್ನ ನೀಟ್ ಮಾಡ್ಕೋಬೇಕು. ಇವಾಗ ಇಡ್ಲಿಗೆ ಆಲ್ರೆಡಿ ನಾನು ನೀರ್ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 10 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಇದನ್ನ ಅಷ್ಟೊಂದು ನಿಮಿಷ ಬೇಯಿಸ್ಕೊಳಕ್ ಇಡ್ತೀನಿ. ಇವಾಗ ಸಾಂಬಾರ್ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಸಾಂಬಾರಿಗ 3 ವಿಷಲ್ ಕೂಗಿದೆ, ನೋಡೋಣ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ ಬೇಳೆ. ನೋಡಿ ಟೊಮೊಟೊ ಎಲ್ಲ ಸ್ವಲ್ಪ ಇದನ್ನ ನೋಡಿ ಈ ತರ ಫ್ರೆಶ್ ಮಾಡಿ ಟೊಮೊಟೊನ ಇದನ್ನ ಮಾಡ್ಕೋಬೇಕು, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ಟೊಮೊಟೊನ ಸ್ವಲ್ಪ ಫ್ರೆಶ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಹುಣಸೆ ಹಣ್ಣು ಅದೆಲ್ಲ ಹಾಕಿರ್ತೀವಲ್ವಾ, ಅದಕ್ಕೆ ಒಂದ್ಸಾರಿ ಇದನ್ನ ಫ್ರೆಶ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡರ್ ಹಾಕೊಂತಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೀವು ಸಾಂಬಾರ್ ಎಷ್ಟು ಮಾಡ್ಕೊಂತೀರೋ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ನಂತರ ಇದಕ್ಕೆ ಆವಾಗಲೇ ಚಟ್ನಿಗೆ ಅಂತ ರುಬ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನ ಒಂದು 4 ಸ್ಪೂನ್ ಅಷ್ಟು ಇದಕ್ಕೆ ಹಾಕೊಂತಿದ್ದೀನಿ ನಾನು. ಚೆನ್ನಾಗಿರುತ್ತೆ, ಈ ತರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸಾಂಬಾರ್ ನೋಡಿ ಸೂಪರ್ ಆಗಿ ಬರುತ್ತೆ, ಈ ತರ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಚ್ಚ ಖಾರದ ಪೌಡ್ರು ಹಾಗೆ ಗಂಟಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೆ ಇದನ್ನ ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಕೊಬ್ಬರಿ ಅದು ಎಲ್ಲ ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಿಮ್ಗೆ ಎಷ್ಟು ಸಾಂಬಾರು ಮಾಡ್ಕೊಂತೀರೋ ಅಷ್ಟು ನೋಡಿ ನೀರು ಹಾಕೊಂಡು ಇದನ್ನ ಕುದಿಯೋದಕ್ಕೆ ಇಡ್ತೀನಿ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಆಲ್ರೆಡಿ ಎಣ್ಣೆ ಹಾಕಿ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋಬೇಕು, ಮತ್ತೆ ಸಾಸಿವೆ ಹಾಕೋಬೇಕು. ನಂತರ 6 ಬೆಳ್ಳುಳ್ಳಿ ಹೆಸರು ಹಾಕೋಬೇಕು. 1 ಒಣ ಮೆಣಸಿನ್ಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋಬೇಕು. ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿಂದ ಕರಿಬೇವು ಹಾಕೋಬೇಕು. ಗ್ಯಾಸ್ ಸ್ಟವ್ ಆಫ್ ಮಾಡಿ ಕರಿಬೇವು ಹಾಕೊಂಡ್ಬಿಡಿ. ಇವಾಗ ನೋಡಿ ಸಾಂಬಾರ್ಗೆ ಹಾಕೋಬೇಕು. ಸಾಂಬಾರ್ ಕುದಿತಾ ಇದೆ, ಸಾಂಬಾರ್ಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಬೇಕಿದ್ರೆ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ನೀವು ಒಗ್ಗರಣೆ ಹಾಕೋಬಹುದು. ನೋಡಿ ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಂಬಾರ್ ಮಸಾಲೆ ಪೌಡರ್ ಹಾಕೊಂಡಿದ್ದೀನಿ. ನೋಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ
ಆಯ್ತು. ಇದನ್ನ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಇದು ಚಟ್ನಿ ರೆಡಿ ಮಾಡ್ಕೊಳೋಣ. ನೋಡಿ, ಅವಾಗಲೇ ನಾವು ಗೋಡಂಬಿ ಮತ್ತೆ ಜೀರಿಗೆ ಹುರ್ಕೊಂಡಿದ್ವಲ್ಲ, ಅದ ಪಾತ್ರೆಗೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಚಟ್ನಿ ಒಗ್ಗರಣೆ ಮಾಡ್ಕೊಂತೀನಿ. ನೋಡಿ, ಸ್ವಲ್ಪ ಸಾಸಿವೆ ಹಾಕೋಬೇಕು. 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತಿದ್ದೀನಿ. ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ನಂತರ ಒಂದು 6 ಬೆಳ್ಳುಳ್ಳಿ ಹೆಸಳು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಮೆಣಸಿನ್ಕಾಯಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ನೀವು ಒಂದ್ರಲ್ಲಿ 2 ಭಾಗ ಕೂಡ ಮಾಡ್ಕೋಬಹುದು. ನಾವು ಒಂದ್ರಲ್ಲಿ 4 ಭಾಗ ಮಾಡಿ ಹಾಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತೆ ಜೀರಿಗೆ, ಸಾಸಿವೆ ಎಲ್ಲ ಹಸಿ ವಾಸನೆ ಹೋಗ್ಬೇಕಿದೆ. ಚಟಪಟ ಅಂದ್ರೆ ಚೆನ್ನಾಗಿರುತ್ತೆ ಜೀರಿಗೆ, ಸಾಸಿವೆ ಅದೆಲ್ಲ. ಇವಾಗ ನೋಡಿ, ಕರಿಬೇವು ಹಾಕೊಂಡಿದ್ದೀನಿ. ನೋಡಿ, ಈ ತರ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಮಾಡಿಟ್ಕೊಂಡಿರೋಂಥ ಚಟ್ನಿನ ಇದಕ್ಕೆ ಹಾಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಚಟ್ನಿ ಲಂಚ್ ಬಾಕ್ಸ್ಗೆ ಕೂಡ ಕಟ್ಬೋದು. ಇದನ್ನ ಚಟ್ನಿ ಎಷ್ಟೊತ್ತಾದ್ರೂ ತಡೆಯುತ್ತೆ. ಸಾಯಂಕಾಲದವರೆಗೂ ಇದು ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಯಾಕಂದ್ರೆ ಇದಕ್ಕೆ ಹುಣಸೆಹಣ್ಣು ಹಾಕಿ ನಾವು ಚಟ್ನಿ ರುಬ್ಬಿರ್ತೀವಲ್ವಾ, ರುಬ್ಬುವಾಗ ಅದಕ್ಕೆ ಇದೇನು ಕೆಡೋದಿಲ್ಲ, ಬೇಗ ಆಯ್ತು. ಮಧ್ಯಾಹ್ನವರೆಗೂ ಇನ್ನೂ ಬರುತ್ತೆ, ಲಂಚ್ ಬಾಕ್ಸ್ಗೆ ನಡೆಯುತ್ತೆ. ಇವಾಗ ಇಡ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಡ್ಲಿ ಎಲ್ಲ ರೆಡಿ ಆಗಿದೆ ಆಲ್ರೆಡಿ. ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಬಿಡಿಸ್ಕೋಬೇಕು ಈ ತರ. ನೋಡಿ, ಜೀರಿಗೆ ಅದು ಹೇಗೆ ಕಾಣಿಸುತ್ತೆ, ಸೂಪರ್ ಆಗಿರುತ್ತೆ. ಹೊಸ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೊಂದು ಪ್ಲೇಟ್ಗೆ ಹಾಕೊಂತೀನಿ. ವಾವ್, ನೋಡಿ ಸೂಪರ್ ಆಗಿದೆ. ನೋಡಿ, ಚೆನ್ನಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.